ಒಳನೋಟ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಖಾತೆ ಕತೆ ಖ್ಯಾತೆ ಮುಂದೈತೆ. ಅಧಿವೇಶನ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಮೊದಲ ಕಲಾಪ ನಡೀತಾ ಇದೆ. ಹೊಸ ಸಚಿವರು ಬಂದ ಮೇಲೆ ಈ ಬಾರಿ ಸದನದಲ್ಲಿ ದೊಡ್ಡ ಸವಾಲು ಎದುರಾಗ್ತಾ ಇದೆ. ಹಿಂಗೆ ಆಗಿದ್ರೆ ಹಿಂಗೆ ಆಗಿದೆ ಅನ್ನುವಂಥದ್ದು. ಅಂದರೆ ನಾವಿದ್ರೆ ನಮ್ಮ ಗೋವಿಂದಣ್ಣ ಮಾತ್ರ ಅಷ್ಟೇ ಅಲ್ಲ, ಖಾತೆ ಕತೆ ಖ್ಯಾತೆ ಜೊತೆಗೆ ಮಾರಿ ಹಬ್ಬವೂ ಕೂಡ ಮುಂದಿದೆ ಅಂದಿದ್ಯಾಕೆ ನೋಡೋಣ. ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ಎರಡನೇ ಸ್ಟೋರಿ ಏನು? ಗುಸುಗುಸು ಗುಟ್ಟು ಕುರ್ಚಿ ಟಾರ್ಗೆಟ್. ಅಪ್ಪಿತಪ್ಪಿ ಗುಸುಗುಸು ಕಿವಿಗೆ ಬಿದ್ದರೂ ನಮ್ಮ ಗೋವಿಂದಣ್ಣ ಬಿಡಲ್ಲ. ಹಿಂಗಿರುವಾಗ ಕಣ್ಣಿಗೆ ಕಾಣುವಂತೆ ಕ್ಯಾಮರಾ ಎದುರೇ ಗುಸುಗುಸು ಮಾತಾಡಿದರೆ ಬಿಡ್ತಾರಾ? ಅದರಲ್ಲೂ ಇತ್ತ ಕಣ್ಣ ಮುಚ್ಚೆ ಆಟ ಆಡ್ತಾ ಅತ್ತ ಗುಸುಗುಸು ಮಾತಾಡಿದ ಮೇಲೆ ಅದರ ಒಳನೋಟ ಏನು ಅಂತ ಗೊತ್ತಾಗಬೇಕಲ್ಲ. ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಅಧಿವೇಶನ ಬಂತು ಅಂದರೆ ಈ ಬಾರಿ ಏನೇನು ಆಗುತ್ತೋ ಅನ್ನುವಂಥ ಕುತೂಹಲ. ಅದರಲ್ಲೂ ಈ ಸರ್ತಿ ಕಲಾಪದಲ್ಲಿ ಏನೇನೋ ಆಗುತ್ತಂತೆ ಅಂತ ಮೊದಲೇ ಗುಸುಗುಸು ಜೋರಾಗಿದೆ. ಅದು ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಸೊ ನಮ್ಮ ಗೋವಿಂದಣ್ಣ ತಂದ ಗುಸುಗುಸು ಸುದ್ದಿಯ ಒಳನೋಟ ಇಲ್ಲಿದೆ ನೋಡಿ. ಕೊಡ್ದಿದ್ರೆ ಒಂಥರ ಕಷ್ಟ, ಕೊಟ್ರೆ ಇನ್ನೊಂಥರ ಕಷ್ಟ. ಕೊಡ್ದಿದ್ರೆ ಸಚಿವರಾದವರು ಖಾತೆನೇ ಇಲ್ದೆ ಕಲಾಪದಲ್ಲಿ ಪಿಳಿಪಿಳಿ ಅಂತ ಕಣ್ ಬಿಟ್ಕೊಂಡು ನೋಡ್ತಾ ಏನ್ ಮಾಡ್ತಾರೋ ಏನೋ ಅಂತ. ಈ ಕಡೆ ಖಾತೆ ಕೊಟ್ರಷ್ಟೇ ಆಯ್ತಾ? ಕೊಟ್ಟ ಮಾತಿದೆಯಲ್ಲ, ಆ ಕೊಟ್ಟ ಮಾತನ್ನ ಇಸ್ಕೊಂಡವರು ಇದಾರಲ್ಲ, ಅವ್ರೇನು ಸುಮ್ನಿರ್ತಾರ? ಮುಂದೈತೆ ಮಾರಿ ಹಬ್ಬ ಅಂತ ಭವಿಷ್ಯದಲ್ಲಿ ಆಗೋದನ್ನ ಈಗ್ಲೇ ಹೇಳೋ ತರ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ನಮ್ ಕತೆ? ಅದೇನೋ ಖಾತೆ ಕತೆ ಹೇಳೋ ಹಂಗೆ ಕಾಣ್ತಿದ್ದೀರಿ, ಅದರ ಉಪಕಥೆಯೋ ಇದ್ದಂಗಿದೆ. ಹಾಗಾದ್ರೆ ಈ ಸರ್ತಿ ಖಾತೆ ಖ್ಯಾತೆ ಜೋರ ಅಂತ ಕೇಳಿದಾಗ ಶುರು ಮಾಡಿದ್ರು ನೋಡಿ ಖಾತೆ ಕತೆ ಉಪಕಥೆ ಹಾಗೂ ಖ್ಯಾತೆ. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲೀಗ ಇತ್ತ ಸಚಿವ ಸ್ಥಾನವೇ ಸಿಗದವರು ಅಧಿವೇಶನದ ಟೈಮ್ನಲ್ಲಿ ಹೆಂಗೆಲ್ಲ ಬಂಡಾಯದ ಬಾವುಟ ಹಾರಿಸಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಅತ್ತ ಖಾತೆ ಖ್ಯಾತೆಗೂ ಪ್ಲಾನ್ ರೆಡಿ ಆಗ್ತಿದೆಯಂತೆ. ಅದ್ಯಾಕಂದ್ರೆ ಅದಕ್ಕೆ ಕಾರಣ ಕೊಟ್ಟ ಮಾತು ಅಂತಿರೋದು. ಅದೇ ರೆಬಲ್ ಮೂಲಗಳು. ಹಂಗಾದ್ರೆ ಏನ್ ಮಾಡ್ತಾರೆ ಕೇಳಿದ್ರೆ, ಅದೇ ರೆಬಲ್ ಮೂಲಗಳು ಹೇಳ್ತಿರೋ ಪ್ರಕಾರ ಇದೇ 13ರಂದು ಅಧಿವೇಶನ ಆರಂಭ ಆದಾಗ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮುಜುಗರ ಉಂಟು ಮಾಡೋ ರೀತಿ ಪ್ಲಾನ್ಗಳು ರೆಡಿ ಆಗ್ತಿದ್ಯಂತೆ. ಕೆಲವರು ಸರ್ಕಾರದ ಪರ ಧ್ವನಿ ಎತ್ತದೆ ಮೌನಕ್ಕೆ ಶರಣಾಗುವ ಪ್ಲಾನ್ ಮಾಡಿದ್ರೆ, ಇನ್ನೂ ಕೆಲವರು ಮಾಧ್ಯಮಗಳ ಮುಂದೆಯೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸೋಕೆ ರೆಡಿಯಾಗಿದ್ದಾರೆ. ಇನ್ನೂ ಕೆಲವು ಶಾಸಕರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಹಾಕಿರೋ ಪ್ರಶ್ನೆಗಳಿಗೆ ಸರ್ಕಾರ ಕೊಡೋ ಉತ್ತರವನ್ನೇ ಸ್ವೀಕರಿಸದೆ ನಿರಾಕರಿಸದೆ ಬಂಡಾಯ ಸಾರುವ ಪ್ಲಾನ್ ಅನ್ನು ಮಾಡಿದ್ದಾರೆ ಎನ್ನುತ್ತಿವೆ ರೆಬಲ್ ಮೂಲಗಳು. ಒಂದ್ ವೇಳೆ ಹಿಂಗ್ ಮಾಡಿದ್ಯಾ ಆದ್ರೆ ಆಗ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳೋಕೆ ಆಡಳಿತ ಪಕ್ಷದ ಶಾಸಕರೇ ಅಸ್ತ್ರ ರೆಡಿ ಮಾಡಿಕೊಟ್ಟ ಹಾಗಾಗುತ್ತೆ. ಹೀಗಾದಾಗ ಸಿಎಂಗೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತೆ. ಹಿಂಗಾಗಿ ಬರೀ ಸಿಎಂ ಬಿಟ್ಟಿರೋ RF ಟೀಮ್ನ ಸದಸ್ಯರಾದ ಚಲುವರಾಯಸ್ವಾಮಿ, ಬಾಲಕೃಷ್ಣ, ಕುಣಿಗಲ್ ರಂಗನಾಥ್ ಸಾಕಾಗಲ್ಲ ಅಂತ ಈಗ DCM ಪರಮೇಶ್ವರ್ಗೂ ಬಂಡಾಯಗಾರರ ಜೊತೆ ಮಾತುಕತೆ ನಡೆಸೋ ಜವಾಬ್ದಾರಿ ವಹಿಸಿರೋದು ವಿಧಾನಸೌಧದ ಕಾರಿಡಾರ್ನ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಖಾತೆ ಹಂಚಿಕೆ ಆಗ್ಬಿಡುತ್ತೆ ಅನ್ನೋಷ್ಟರ ಮಟ್ಟಿಗೆ ಮಾತುಗಳನ್ನು ನಾವು ಕೇಳಿದ್ವಿ. ಅಂದರೆ ವಿಧಾನಸೌಧದ ಮೊಗಸಾಲೆಯಲ್ಲಿ ಆ ಮಟ್ಟಿಗೆ ಚರ್ಚೆ ಆಯಿತು, ಇವತ್ತು ರಾತ್ರಿನೇ ಪೋರ್ಟ್ಫೋಲಿಯೋ ಕೊಟ್ಬಿಡ್ತಾರೆ ಅಂತ ಹೇಳಿ. ಆದರೆ ಈ ಕ್ಷಣದವರೆಗೂ ವೀಕ್ಷಕರೇ ಯಾರಿಗೂ ಖಾತೆ ಕೊಟ್ಟಿಲ್ಲ. ಈ 19 ಸಚಿವರು ಮೊನ್ನೇನು ಪ್ರಮಾಣ ವಚನ ಸ್ವೀಕರಿಸಲ್ಲ ಅವರಿಗೆ. ಹಾಗಿದ್ರೆ ಖಾತೆ ಹಂಚಿಕೆ ಆಗದೇ ಇದ್ದರೆ ಈ 19 ಸಚಿವರು ಏನು ಮಾಡ್ತಾರೆ? ಯಾವ ಖಾತೆ ನಮಗೆ ಅಂತ ಹೇಳ್ತಾರೆ? ಯಾರಿಗೂ ಉತ್ತರ ಕೊಡ್ತಾರೆ? ಇವ್ರ ವ್ಯಾಪ್ತಿ ಏನು? ಖಾತೆ ಹಂಚಿಕೆ ವಿಳಂಬದ ಹಿನ್ನೆಲೆಯಲ್ಲಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈಗ ಪ್ರಶ್ನೋತ್ತರಕ್ಕೆ ಉತ್ತರಿಸುವಂತಿಲ್ಲ ಈ ಸಚಿವರು, ಸಂಬಂಧನೇ ಇರಲ್ಲ.
ಯಾವ ಖಾತೆ ಉತ್ತರ ಅಂತ ಕೊಡ್ತಾರೆ ಇವರು? ಸಚಿವರಾಗಿದ್ದರೂ ಸಚಿವರಲ್ಲ ಈ ಹೊಸ ಸಚಿವರು. ನೋಡಿ ಹೆಂಗಿದೆ, ಸಚಿವರು ಹೌದು ಆದರೆ ಸಚಿವರಲ್ಲ, ಸಚಿವರಿದ್ದಾರೆ ಆದರೆ ಸಚಿವರಿಲ್ಲ. ಇಂತಹ ಸ್ಥಿತಿ ಇತಿಹಾಸದಲ್ಲೇ ಯಾರೂ ಕಂಡಿಲ್ಲ. ಬಹುಶಃ ಈ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಂತೂ ಯಾವತ್ತೂ ಬಂದಿಲ್ಲ ಅಂತ ಅನ್ಸುತ್ತೆ. ಯಾವಾಗ ಬಂದಿದೆ? ಪೋರ್ಟ್ಫೋಲಿಯೋ ಹಂಚಿಕೆ ಆಗ್ತಾ ಇತ್ತು, ಅಧಿವೇಶನದಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಉತ್ತರ ಕೊಡ್ತಾ ಇದ್ರು. ಆದರೆ ಇಲ್ಲಿ ಹೆಂಗಾಗಿದೆ ಅಂತಂದರೆ ಇನ್ನೂ 19 ಜನ ಸಚಿವರಿಗೆ ಖಾತೆನೇ ಕೊಟ್ಟಿಲ್ಲಪ್ಪ. ಅಧಿವೇಶನ ಆರಂಭ ಆಯಿತು ಅಂದರೆ 19 ಸಚಿವರು ಬಂದು ಕೂರ್ತಾರೆ. ಸಚಿವರು ಹೌದು ಆದರೆ ಸಚಿವರಲ್ಲ. ಯಾವ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ, ಯಾವ ಖಾತೆ ಅಂತ ಉತ್ತರಿಸ್ತಾರೆ, ಯಾವ ಇಲಾಖೆ ಸಂಬಂಧ ಇದೆ ಅಂತ ಉತ್ತರಿಸ್ತಾರೆ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದರ ಮಧ್ಯೆ ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಅವರಿಗೆ ಈ ವಿಧಾನಸೌಧದ ಮೊಗಸಾಲೆಯಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಈ ಅಸಮಾಧಾನವನ್ನು ಶಮನಗೊಳಿಸೋದು, ರೆಬಲ್ ಆದವರನ್ನು ಮತ್ತೆ ಮನವೊಲಿಸೋದು, ಈ ಎಲ್ಲ ಪ್ರಯತ್ನಗಳ ವಿಚಾರವಾಗಿ ಏನೇನು ನಡೆದಿದೆ ಅನ್ನುವಂಥ ಮಾಹಿತಿ ಸಿಗುತ್ತಾ? ಅವರ ಪರಮ ಮಿತ್ರ, ಕ್ಲೋಸ್ ಫ್ರೆಂಡ್ ವೀರೇಂದ್ರ ಕೂತ್ಕೊಂಡಿದ್ದಾರೆ. ಈಗ ವೀರೇಂದ್ರ ಅವ್ರನ್ನ ಕೇಳೋಣ, ಬಹುಶಃ ಏನಾದರೂ ಹೇಳಿದ್ದಾರೆ ನೋಡೋಣ. ವೀರೇಂದ್ರ, ಬಹುಶಃ ನನಗೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಈ ಅಸಹಕಾರ ಚಳುವಳಿ ನೆನಪಾಯಿತು. ನಿನ್ನೆ ಅಷ್ಟೇ ಅದರ ವಾರ್ಷಿಕ ಆಚರಣೆಯನ್ನು ಮಾಡಿದರು. 84 ವರ್ಷಗಳ ಹಿಂದೆ ಹುಟ್ಟಿದ್ದ ಅಸಹಕಾರ ಚಳುವಳಿ. ಕಾಂಗ್ರೆಸ್ನವ್ರು ಸೇರ್ಕೊಂಡೇ ಹುಟ್ಟು ಹಾಕಿದ್ದಂಥ ಒಂದು ಚಳುವಳಿ. ಆ ಚಳುವಳಿನ ಏನಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಅಂತಂದರೆ, ಕಾಂಗ್ರೆಸ್ನವರ ವಿರುದ್ಧ ಕಾಂಗ್ರೆಸ್ನವರೇ ಈ ಅಸಹಕಾರವನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ಇದನ್ನು ನೀವು ಹೇಳ್ತಾ ಇರೋದು ವರ್ತಮಾನ. ಈಗ ಮುಂದುವರೆದ ಭಾಗವಾಗಿ RIF ಟೀಮ್ ಅಂತೂ ಈಗ ಮನವೊಲಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತು. ಈಗ DCM ಪರಮೇಶ್ವರ್ ಅವ್ರಿಗೂ ಕೂಡ ಜವಾಬ್ದಾರಿ. ಇದು ಭಾರಿ ಮಜಾ ಇದೆ. ಇದು ಪರಮೇಶ್ವರ್ ಅವರೇ ಅಸಹಕಾರ ಚಳುವಳಿಯಲ್ಲಿ ಗುರುತಿಸ್ಕೊಂಡಿದ್ದಾರಲ್ಲ, ಅವರದ್ದೇ ಅಸಹಕಾರ ನಾವು ನೋಡ್ತಾ ಬರ್ತಿದ್ದೀವಿ. ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ, ಈ ಹಿಂದೆನೂ ಇದ್ರಪ್ಪ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ, DK ಶಿವಕುಮಾರ್ DCM ಆಗಿದ್ದಾಗ ಹೇಗಿದ್ದು? ಸರ್ಕಾರಿ ಕಾರ್ಯಕ್ರಮಗಳು ಹೋದಲ್ಲಿ ಬಂದಲ್ಲಿ ಇಬ್ಬರು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆದಮೇಲೆ ಇಬ್ಬರೂ ಸೇರಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಎಷ್ಟು ನೋಡಿರ್ಬೋದು ನೀವು? ಬೆರಳೆಣಿಕೆ ಎಷ್ಟು. ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅಂತೂ ಎಷ್ಟೋ ದಿನ ಆಚರಣೆ ಬರಲಿಲ್ಲ ಪರಮೇಶ್ವರ್ ಅವರು. ಇವತ್ತು ಕೋಲಾರದಲ್ಲಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಪರಮೇಶ್ವರ್ ಅವರು, ಆದರೆ ಇಲ್ಲ. ಇವನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಂಡಾಯ ಶಮನ ಮಾಡಿ ಅಂತ ಪರಮೇಶ್ವರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಅವರಲ್ಲೇ ಬಂಡಾಯ ಇದೆ. CM ಚೇರ್ ವಿಚಾರವಾಗಿ ಅವರಲ್ಲೇ ಅಸಮಾಧಾನ ಇದೆ. ಇನ್ನು ಇವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ ಅವರು? ಪಾಟೀಲ್ರೆ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕುರಿ ಕಾಯಕ್ಕೆ ತೋಳ ಬಿಟ್ಟಂಗೆ ಅಂತೇಳಿ. ಆ ಗಾದೆ ಮಾತು ಇದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ಹೇಳಿದ ನಿಜ. ಇವತ್ತೇ ಕೋಲಾರದಲ್ಲಿ ಈಗ ಮಾಲೂರು ನಂಜೇಗೌಡರು ಅವರು ಕೂಡ ಒಬ್ಬ ಅಸಮಾಧಾನ ಇದ್ದರು, ಸಚಿವ ಸ್ಥಾನದ ಆಕಾಂಕ್ಷಿ. ಅವರು ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೆಂಗೋ ಸಮಾಧಾನ ಮಾಡೋಕ್ಕೆ ನಾನು ಮೊನ್ನೆ ಹೇಳ್ತಿದ್ನಲ್ಲ, ಕೆಲವರಿಗೆಲ್ಲ ಅನುದಾನ ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ ಅಂತ. ಅದರ ಒಂದು ಭಾಗ ಮಾಲೂರು ನಂಜೇಗೌಡರಿಗೆ ಇವತ್ತು ಇವತ್ತು ಇಂಪ್ಲಿಮೆಂಟೇಷನ್, ಆ ಅನುದಾನ ಏನು ಕೊಟ್ಟಿದ್ರಲ್ಲ ಅಭಿವೃದ್ಧಿ ಕಾರ್ಯಗಳದ್ದೆಲ್ಲ ಇವತ್ತು ಕಾರ್ಯಕ್ರಮ. CM ಹೋಗಿದ್ದಾರೆ, DCM ಹೋಗಿಲ್ಲ. ಅದೇ ಅಲ್ವಾ ನೀವು ಹೇಳಿದ್ದು ಪಾಟೀಲ್ರೆ? ಇಂಥ ಭಾಳಷ್ಟು ಉದಾಹರಣೆಗಳಿದೆ. ಆದರೆ ಏನಾಗಿದೆ ಗೊತ್ತಾ, ರಾಜಕಾರಣ ಅಲ್ಲ ಪಾಟೀಲ್ರೆ ಇದು. ರಾಜಕಾರಣದಲ್ಲಿ ಹೆಂಗಿರುತ್ತೆ ಅಂದರೆ, ಈಗ ಹೊರನೋಟಕ್ಕೆ ಏನು ಕಾಣ್ತಾ ಇತ್ತು ನಮಗೆ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ನಡುವೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಯುದ್ಧ 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕು, ಅದು ಭಾಳ ನಡೀತಾ ಇತ್ತು. ಕಡೆಗೆ 3 ವರ್ಷ ಆಯಿತು. ಇದರ ನಡುವೆ ಅಷ್ಟೆಲ್ಲ ಇದ್ದರೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಪ್ರತಿ ವೇದಿಕೆ ಮೇಲೂ ಒಟ್ಟಿಗೆ ಕಾಣಿಸ್ಕೊತಾ ಇದ್ರು. ಎಲ್ಲೂ ಕೂಡ ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಕೂತ್ಕೊಂಡೆ ಮಾತಾಡ್ಕೊಂಡೆ, ಕೆಲವು ಸತಿ ಮಾತಾಡದೇ ಇದ್ದಾಗ ಸುದ್ದಿ ಆಗ್ತಾಯಿತ್ತು, ನೋಡಿ ಅವರಿಬ್ಬರು ಮಾತಾಡಿಲ್ವಲ್ಲ ಅಂತ ಹೇಳಿ. ಅಂದರೆ ಮಾತಾಡದೇ ಇದ್ದರೂ ಸುದ್ದಿ ಆಗುವಷ್ಟು ಅವ್ರು ಒಟ್ಟಿಗೆ ಕಾಣಿಸ್ಕೊತಾ ಇದ್ರು ಅಂತೇಳಿ. ಆದರೆ ಇಲ್ಲೇನಾಗ್ತಾ ಇದೆ, ಅವ್ರು ಎಷ್ಟು ನೀವು ಹೇಳ್ದಂಗೆ ಈ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಹಲವು ದಿನ ಹೊರಗೆ ಬರಲಿಲ್ಲ. ಅವರಲ್ಲೂ ಅಸಮಾಧಾನ ಇತ್ತು. ಕಡೆಗೆ ಕಂದಾಯ ಖಾತೆ ಕೊಟ್ಟರು. ಅಷ್ಟೆಲ್ಲ ಆದಮೇಲೆ ಅಲ್ಲೂ ಇಲ್ಲೂ ಸರ್ಕಾರಿ ಕಾರ್ಯಕ್ರಮಗಳಾಯಿತು. ಆದರೆ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅನ್ನೋದು. ಅಂದರೆ ಅವರಲ್ಲೂ ಒಂದು ನೋವಿದೆ ಅಂತೇಳಿ ಅಲ್ಲಿಗೆ ಪಾಟೀಲ್ರೆ. ನೋವು ಯಾವ ನೋವು? ಒಂದೆರಡು ನೋವಲ್ಲ, ನೋವಿಗೆ ಒಂದು ಇತಿಹಾಸವೇ ಇದೆ. ಅದಕ್ಕೆ ನಾವು ಹಳೆ ನೋವಿಗೆಲ್ಲ ಹೋಗೋದು ಬೇಡ, ಇತ್ತೀಚಿನ ನೋವುಗಳನ್ನೇ ಈಗ ಲೆಕ್ಕ ಹಾಕೋಣ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಪರಮೇಶ್ವರ್ ಅವರು ದಲಿತ ಶಾಸಕರದೊಂದು ಸಭೆ ಮಾಡಬೇಕಪ್ಪ ಅಂತ ಹೊರಟರು. ಸುರ್ಜೇವಾಲಾ ಅವ್ರ ಹತ್ರ ಫೋನ್ ಮಾಡಿಸ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿಸಿದ್ರು. ನೆನಪಿದೆಯಾ ಪಾಟೀಲ್ರೆ ನಿಮಗೆ? ಬ್ರೇಕ್ ಬಿತ್ತಲ್ಲ ಆ ಸಭೆಗೆ. ಪರಮೇಶ್ವರ್ ಅವರು ಆಗಲೇ ಅಸಮಾಧಾನಗೊಂಡಿದ್ರು. ಆ್ಯಕ್ಚುಲಿ ಅವರ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಇದ್ದಂತಹ ಹಾದಿ ಅಂತಂದರೆ ಆ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡೋದು ಮತ್ತು ಮೇನ್ ಸ್ಟ್ರೀಮ್ ದಲಿತ್ ಲೀಡರ್ ಅಂತ ತಮ್ಮನ್ನು ತಾವು ರಿಫ್ಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದ್ದಂಥ ಒಂದು ಅವಕಾಶ.
ಅದಕ್ಕೂ ಕೂಡ ಅವಕಾಶ ಕೊಡದೇ ಇದ್ದಾಗ ಅವ್ರು ಇನ್ನೂ ಅಷ್ಟು ಸ್ವಲ್ಪ ಅಸಮಾಧಾನಗೊಂಡ್ರು. ಈಗಲೂ ಮಾಡ್ಬೋದಲ್ಲ ಅದನ್ನ ಪಾಟೀಲ್ರೆ, ಈಗಲೂ ಅವಕಾಶ ಇದೆಯಲ್ಲ. ಈಗ ಅದನ್ನ ಮಾಡ್ಬಿಟ್ರೆ ಅವರಿಗೆ ಖುಷಿ ಆಗೋಗ್ಬಿಡ್ತಾರಲ್ಲ, ನೀವು ಹೇಳಿದ್ರಲ್ಲ Yes, correct. ಆ ಪಾಯಿಂಟ್ ಈಗ ಮಾಡ್ಬೋದಲ್ಲ ಹಂಗಾದ್ರೆ. ಈಗ ದಾರಿ ಇದ್ದೇ ಇರುತ್ತೆ, ಪ್ರತಿಯೊಂದಕ್ಕೂ ಒಂದೊಂದು ಉಪಶಮನ ಅಂತ ಇರುತ್ತೆ. ಆ ಉಪಶಮನದ ದಾರಿ ಇಲ್ಲೇ ಇದೆಯಲ್ಲ. ಅದು ಬಿಟ್ಬಿಟ್ಟು ಕುರಿ ಕಾಯಕ್ಕೆ ತೋಳನ್ ಕಟ್ಬಿಟ್ರೆ ಹೆಂಗೆ? ಈಗ ಹಳ್ಳಿ ಕಡೆ ಗಾದೆ ಮಾತು ಕೇಳಿದಾರಲ್ಲ, ಕುರಿ ಕಾಯಕ್ಕೆ ತೋಳನ್ ಬಿಡೋದು ಅಂತೇಳಿ. ಈಗ ಮೊದಲೇ ಒಂದು ಕಡೆ ಸಚಿವ ಸ್ಥಾನ ವಂಚಿತರೆಲ್ಲ ಕಾಯ್ತಾ ಇದ್ದಾರೆ. ನಾವು ಮಾಡ್ತೀವಿ, ಡಿನ್ನರ್ ಮೀಟಿಂಗ್ ಮಾಡ್ತೀವಿ, ಶುರು ಆಗಲಿ ಅಧಿವೇಶನ. ನಾವು ಮೊನ್ನೆ ಅದು ಒಂದು ಸ್ಟೋರಿ ಕೊಟ್ಟಿದ್ವಲ್ಲ ಒಳನೋಟದಲ್ಲೇ. ಸೊ ಅವರೆಲ್ಲ ಹಂಗೆ ಕಾಯ್ತಾ ಇರುವಾಗ ಈಗ ಖಾತೆದೊಂದು ಇನ್ನೂ ಆಗಿಲ್ಲ. 7 ದಿನ ಆಯಿತು, 1 ವಾರ ಆಯಿತು ಪಾಟೀಲ್ರೆ, ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ನೋಡಿ, ನೀವು ಹೇಳ್ತಿದ್ರಲ್ಲ, ಯಾವತ್ತು ಸಂಪುಟ ವಿಸ್ತರಣೆ ಆಯ್ತಲ್ಲ ಅವತ್ತೇ ಚರ್ಚೆ ಆಗ್ತಾ ಇತ್ತು ಇನ್ನೇನು ಖಾತೆ ಹಂಚಿಕೆ ಆಗುತ್ತೆ ಅಂತೇಳಿ. ಹಂಗೆ ಚರ್ಚೆ ಆಗುವಾಗ ನಮ್ಮ ಗೋವಿಂದಣ್ಣ ಮಾತ್ರ ಒಂದು ಸುದ್ದಿ ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. ಏನು ಗೊತ್ತಾ? ಸದ್ಯಕ್ಕಂತೂ ಖಾತೆ ಹಂಚಿಕೆ ಆಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂದಿತ್ತು ಆ ಸುದ್ದಿ. ಇವತ್ತಿನ ಈ ಕ್ಷಣಕ್ಕೂ ನೀವು ಮಾತಾಡ್ತಿದ್ದೀವಲ್ಲ, ಆ ಸುದ್ದಿ ಸತ್ಯ ಆಗಲೇ ಇಲ್ಲ ನೋಡಿ, ಈ ಕ್ಷಣಕ್ಕೂ ಆಗಿಲ್ಲ. ಏನೋ ಈಗ ಡೆಲ್ಲಿಗೂ ಹೋಗಿ ಬಂದ್ರವ್ರು, ಯಾರೋ CM ದೆಹಲಿಗೂ ಹೋಗಿ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಮಾಡಿ KC ವೇಣುಗೋಪಾಲ್ ಅವ್ರ ಮನೆಗೆ ಹೋಗಿ ಬಂದ್ರು, ಇನ್ನೂ ಖಾತೆ ಪಟ್ಟಿ ಬಿಡುಗಡೆ ಆಗಿಲ್ಲ. ಏನೋ ಇವತ್ತು ಲೇಟ್ ನೈಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಗೋವಿಂದಣ್ಣರು ಆ ಅಪ್ಡೇಟ್ ಕೊಡ್ತಾರೆ ಬಿಡಿ, ಎಲ್ರಿಗಿಂತ ಮೊದಲು ರಿಪಬ್ಲಿಕ್ ಕನ್ನಡದಲ್ಲೇ ಅವ್ರು ಕೊಡ್ತಾರೆ ಅದನ್ನ. ಆದರೆ ಪಾಟೀಲ್ರೆ, ಇಷ್ಟೆಲ್ಲದರ ನಡುವೆ ನೀವು ಹೇಳಿದ್ರಲ್ಲ, ಅದೊಂದು ದಾರಿ DK ಶಿವಕುಮಾರ್ ಅವರಿಗಿದೆ. ಈಗ ಖಾತೆ ಹಂಚಿಕೆಯದ್ದು ಈಗ ಖಾತೆ ಏನೇನಾಗುತ್ತೆ ಅದು ನೆಕ್ಸ್ಟ್ ಸ್ಟೋರಿಯಲ್ಲಿ ನೋಡೋಣ, ನಾವು ಅದನ್ನು ಕೂಡ ಚರ್ಚೆ ಮಾಡೋಣ. ಈಗ ನಾವೇನೀಗ ಮಾತಾಡ್ತಾ ಇದ್ದೀವಲ್ಲ, ಈ ಸ್ಟೋರಿಯ ಅಂತರಾಳ ಅದೇ. ಏನಾಗಿದೆ, ಭಾಳ ಮುಖ್ಯವಾಗಿ ಪರಮೇಶ್ವರ್ ಅವರು ಈಗ ಈ ಶಾಸಕರನ್ನೆಲ್ಲ ನೀವೇ ಸಮಾಧಾನ ಮಾಡಿ ಅಂತಲೇ ಹೈಕಮಾಂಡ್ನಿಂದ ಫೋನ್ ಬಂದಿದೆ. ಅಧಿವೇಶನ ನಡೆಯುವಾಗ CMಗೆ 101 ತಲೆನೋವು. ಈಗ ಒಂದು ವೇಳೆ ಖಾತೆ ಹಂಚಿಕೆ ಆಗದೆ ಹೋದರೆ 19 ಖಾತೆಗೂ ಅವರೇ ಉತ್ತರ ಕೊಡಬೇಕು. ಎಲ್ಲಿ ಉತ್ತರ ಕೊಡ್ತಾರೆ? ವಿಧಾನಸಭೆಯಲ್ಲಿ ಕೊಡ್ತಾರಾ, ವಿಧಾನ ಪರಿಷತ್ತಲ್ಲಿ ಕೊಡ್ತಾರಾ? 19 ಖಾತೆಯನ್ನು ಸಚಿವರಿಗೆ ಹಂಚಲಿಲ್ಲ ಅಂದರೆ 19 ಖಾತೆಗೂ ಉತ್ತರದಾಯಿತ್ವ ಮುಖ್ಯಮಂತ್ರಿಗಳದ್ದು. ಯಾರೇ ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡಬೇಕಾದವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳು. ಎಲ್ಲಿ ಉತ್ತರ ಕೊಡ್ತಾರೋ ಅವ್ರು, ಇಲ್ಲಿ ಕೊಡ್ತಾರ ಅಲ್ಲಿ ಕೊಡ್ತಾರ. ಇರೋದು ಹೆಂಗಂದ್ರೆ ಪದ್ಧತಿ, ಕನ್ವೆನ್ಷನ್ ಹೆಂಗಿದೆ ಅಂದರೆ ಪಾಟೀಲ್ರೆ, ಪ್ರತಿ ಗುರುವಾರ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಿಗೆ ಹೋಗಿ ಅಲ್ಲಿ ಪ್ರಶ್ನೋತ್ತರದಲ್ಲಿ, ಶೂನ್ಯ ವೇಳೆಯಲ್ಲಿ ಬೇರೆ ಬೇರೆ ಗಮನ ಸೆಳೆಯುವ ಸೂಚನೆ ಇವೆಲ್ಲವನ್ನು ಅಟೆಂಡ್ ಮಾಡೋದು, ಅದರಲ್ಲಿ ಭಾಗವಹಿಸೋದು ಅಂತ ಇದೆ. ಈಗ ಪ್ರತಿನಿತ್ಯ 19 ಖಾತೆದು ಅಲ್ಲಿ ಪ್ರಶ್ನೆಗಳು ಬರುತ್ತಲ್ಲ, ಉತ್ತರ ಕೊಡಬೇಕಾದವ್ರು ಮುಖ್ಯಮಂತ್ರಿಗಳಲ್ಲ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ. ಈ ಪ್ರಶ್ನೆ ಕೂಡ ಇದೆಯಲ್ಲ. ಈಗ ಮಜಾ ಏನಂತಂದ್ರೆ, ಇದು ಒಂದು ರೀತಿ ವಿಧಾನಸೌಧದಲ್ಲಿ ವೈಚಿತ್ರ್ಯ. ಇದು ಒಂದು ರೀತಿ ಬಹುಶಃ ನೀವು ರಾಜಕೀಯ ವರದಿಗಾರಿಕೆಯನ್ನು ಮಾಡಿದಂಥವ್ರು ಇಂಥ ಸಂದರ್ಭವನ್ನು ಯಾವಾಗಲೂ ನೋಡಿರ್ಲಿಕ್ಕಿಲ್ಲ ನೀವು, ನನಗನ್ಸಿದ ಮಟ್ಟಿಗೆ. ಈಗ ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಈಗ 19 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅಧಿವೇಶನಕ್ಕೆ ಬರ್ತಾರವರು, ಮುಂದಿನ ಸಾಲಲ್ಲೇ ಕೂತ್ಕೊಳ್ತಾರೆ ಅಂತ ಅನ್ಕೊಳ್ಳಿ, ಸರ್ಕಾರವನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ. ಇವರು ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು? ಸಚಿವರು ಹೌದು, ಆದ್ರೆ ಸಚಿವರಲ್ಲ. ಉದಾಹರಣೆ ಬಸವಂತಪ್ಪ ಅವರು, ಪಾಪ ಫಸ್ಟ್ ಟೈಮ್ ಮಿನಿಸ್ಟರ್, ಬಂದು ಕೂರ್ತಾರೆ, ನಾನು ಸಚಿವ ಅಪ್ಪ ಅಂತ ಹೇಳಿ. ಈಗ ಕೇಳುವಂತ ಪ್ರಶ್ನೆಗಳಿಗೆ ಯಾವ್ದನ್ನ ಪ್ರಶ್ನೆ ತಗೋತಾರ ಅವರು, ಯಾವ್ದಕ್ಕೆ ಉತ್ತರ ಕೊಡಬೇಕು? ಯಾಕಂದ್ರೆ ಸಂಬಂಧಪಟ್ಟ ಖಾತೆ ಅಂತ ಕೊಟ್ಟೇ ಇಲ್ಲ ಅವ್ರಿಗೆ. ಇಂಥ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹಂಚಿಕೆ ಆಗದಂತಹ ಎಲ್ಲಾ ಖಾತೆಗಳಿಗೂ ಉತ್ತರ ಕೊಡೋದಕ್ಕೆ DK ಶಿವಕುಮಾರ್ ಅವರು ಕೊಡಬೇಕು. ಕೊಡ್ತಾರಾ? ನೀವು ಬಹಳ ಮುಂದಕ್ಕೆ ಹೋದ್ರಿ. ನಾನು ಬಹಳ ಬೇಸಿಕ್ ಒಂದು ವಿಷಯ ಹೇಳ್ತೀನಿ ಕೇಳಿ. ಅಧಿವೇಶನ ಆರಂಭ ಆದ ಕೂಡಲೇ ಒಂದು ಪದ್ಧತಿ ಇದೆ, ಒಂದು ಕನ್ವೆನ್ಷನ್ ಇದೆ. ಏನು ಗೊತ್ತಾ? ಹೊಸ ಸಚಿವರು ಯಾರ್ಯಾರು ಬರ್ತಾರೋ ಅವ್ರನ್ನ ಮುಖ್ಯಮಂತ್ರಿಗಳು ಎದ್ದು ನಿಂತು ಇಂತಿಂಥವ್ರು ಇಂತಿಂಥ ಖಾತೆಯ ಸಚಿವರು ಅಂತೇಳಿ ಪರಿಚಯ ಮಾಡ್ಕೊಡೋದು ಒಂದು ಕನ್ವೆನ್ಷನ್ ಇದೆ. ಇಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕರು ನಿಂತು ಕೇಳ್ತಾರೆ, ಯಾವ್ಯಾವ ಸಚಿವರು ಯಾರ್ಯಾರು ಹೊಸಬರು ಬಂದಿದ್ದಾರೆ ಎಲ್ಲ ಪರಿಚಯ ಮಾಡಿಸಿ, ಸದನಕ್ಕೆ ಗೊತ್ತಾಗಬೇಕು, ಸದನದಲ್ಲಿ ರೆಕಾರ್ಡಿಗೆ ಹೋಗ್ಬೇಕು ಅಂತ. DK ಶಿವಕುಮಾರ್ ಅವರು ನಿಲ್ಲಿಸ್ತಾರೆ ಬಸವಂತಪ್ಪ ಅಂತೇಳಿ. ಸಚಿವರು ಅಂತಾರೆ, ಯಾವ ಖಾತೆ ಸಚಿವರು ಕೇಳ್ತಾರೆ ವಿರೋಧ ಪಕ್ಷದ ನಾಯಕರು. ಯಾವ ಖಾತೆ ಸಚಿವರು, ಯಾವ ಇಲಾಖೆಯವ್ರ ಜವಾಬ್ದಾರಿ? ಉತ್ತರ ಕೊಡೋದು ಮುಂದಿನ ಮಾತಾಯ್ತು. ಉತ್ತರ ಕೊಡೋದು ಬಿಡಿ, ನೀವು ಹೇಳಿದ್ರಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಸಚಿವರು ಪ್ರಮಾಣವಚನ ತೆಗೆದುಕೊಂಡ ನಂತರ ಖಾತೆ ಇಲ್ಲದೆ ಅಧಿವೇಶನಕ್ಕೆ ಬಂದಿರೋ ಇತಿಹಾಸ ಇಲ್ಲ ಪಾಟೀಲ್ರೆ, ಖಂಡಿತವಾಗಿಯೂ ಇಲ್ಲ. ಹೀಗಿರುವಾಗ ಅದೇನಾದರೂ ಹಾಗಾಗಲ್ಲ ಅಂತ ನಾವು ಭಾವಿಸಿದ್ವಿ. ಈಗ ಇವ್ರು ಲೇಟ್ ನೈಟ್ ಖಾತೆ ಎಲ್ಲ ಹಂಚಿಕೆ ಆಗಿ ಖಾತೆ ಜೊತೆಯೇ ಬರ್ತಾರೆ ಅನ್ನೋದೇ ಇರೋದು. ಹಾಗೆ ಬಂದ್ರೇನೆ ಅದಕ್ಕೆ ಅರ್ಥ. ಅದರ್ವೈಸ್ ಬಹುಶಃ ಮುಖ್ಯಮಂತ್ರಿಗಳಿಗೆ ಬಹಳ ಮುಜುಗರದ ಸ್ಥಿತಿ ಎದುರಿಸಬೇಕಾಗುತ್ತೆ. ಅಲ್ಲ, ಇದು ನೀವು ಹೇಳಿದ ಮಾತ್ರ ಖಂಡಿತವಾಗಿಯೂ ಇನ್ನೂ ಮುಜುಗರ ಪರಿಸ್ಥಿತಿ. ಇನ್ ಕೇಸ್ ಹಂಚಿಕೆ ಆಗಲಿಲ್ಲ ಅಂತಂದ್ರೂ DK ಶಿವಕುಮಾರ್ ಅವರು ಹಿಂಗೂ ಹೇಳ್ಬೋದು, ಬಸವಂತಪ್ಪ ಅವರು ಹಂಚಿಕೆ ಆಗದ ಖಾತೆಯ ಸಚಿವರು ಅಂತ ಹೇಳಿ. ಅಲ್ಲ, ಅದು ಇದಕ್ಕಿಂತ ದೊಡ್ಡ ದುರಂತ ಆಗೋಗ್ಬಿಡುತ್ತೆ ಪಾಟೀಲ್ರೆ. ಆಗ ಅದು ಮುಖ್ಯಮಂತ್ರಿಗಳೇ ಹಂಗೆ ಹೇಳುವಂತ ಪರಿಸ್ಥಿತಿ ಕರ್ನಾಟಕದ ವಿಧಾನಸಭೆಯಲ್ಲಿ ಯಾವತ್ತೂ ನಿರ್ಮಾಣ ಆಗಿಲ್ಲ. ಹಂಗೆ ಆಗೋದು ಬೇಡ. ಮಾಡ್ತೀರಿ? ಯಾವ ರೀತಿ ಉತ್ತರ ಕೊಡ್ಬೇಕು? ಉತ್ತರ ಕೊಡ್ಬೇಕಲ್ಲ. ಖಾತೆ ಹಂಚಿಕೆ ಆಗದ ಖಾತೆಯ ಸಚಿವರು ಅಂತ ಹೇಳ್ಕೊಂಡು ಸುಮ್ಮನೆ ಕೂರ್ಬೇಕಾಗುತ್ತೆ. ಬಹುಶಃ ಆ ಥರ ಆಗ್ಲಿಕ್ಕಿಲ್ಲ, ಅಷ್ಟೊಳಗೆ ಹಂಚಿಕೆ ಮಾಡ್ತಾರೆ. ಹಂಚಿಕೆ ಮಾಡಿದ್ರು ಈಗ ಮತ್ತೆ ಬೇರೆ ರೀತಿಯ ತಲೆನೋವು ಅದು. ಅದನ್ನ ಇನ್ನೊಂದ್ಸರಿ ನಾವು ಮಾತಾಡೋದು. ಯಾಕಂದ್ರೆ ಇವ್ರಿಗೆ ಯಾವುದು ಇವ್ರ ವ್ಯಾಪ್ತಿ ತಿಳ್ಕೊಳ್ಳೋಕ್ಕೆ ಟೈಮ್ ಬೇಕು.
ನಮ್ಮ ಇಲಾಖೆ ಯಾವ್ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಟೈಮ್ ಬೇಕು, ಇಲಾಖೆನ ಅರ್ಥ ಮಾಡ್ಕೊಳಕ್ ಟೈಮ್ ಬೇಕು, ಇದ್ರ ಮಧ್ಯೆ ಪ್ರಶ್ನೆ ಕೇಳಿದ ಶಾಸಕರಿಗೆ ಉತ್ತರ ಕೊಡೋದಕ್ಕೆ ಪ್ರಿಪೇರ್ ಆಗಬೇಕು. ಅದು ಬೇರೆ ರೀತಿಯ ಕತೆ. ನಾವು ಮಾತಾಡೋಣ ಮತ್ತೆ ಅದನ್ನ. ಈಗ ಎರಡನೇ ಸ್ಟೋರಿ ಹೋಗೋಣ. ನೋಡಿ, ಸಮನ್ವಯ ಸಮಿತಿ ಸಭೆಗೂ ಹೋಗಿಲ್ಲ, ಬಿಡದಿ ಪಾದಯಾತ್ರೆಗೂ ಕಾಲಿಟ್ಟಿಲ್ಲ, ಎತ್ತು ಆಫ್ ರೋಡ್ಗೆ ಕೋಣ ಸ್ವಿಮ್ಮಿಂಗ್ ಪೂಲ್ಗೆ ಅನ್ನುವಂಥ ಗಾದೆ ಮಾತಿನ ಗುಸುಗುಸು ಕೂಡ ನಿಂತಿಲ್ಲ. ಇದ್ರ ಮಧ್ಯೆ ಅವರಿವರು ಯಾಕೆ ನಾವೇ ಗುಸುಗುಸು ಮಾತಾಡೋಣ ಅಂತ ಶುರು ಮಾಡಿದ್ದೇ ದಡ ನಮ್ಮ ಗೋವಿಂದಣ್ಣ ಅದರ ಒಳನೋಟದ ಸುದ್ದಿಯನ್ನು ತಂದಿದ್ದಾರಲ್ಲ, ನೋಡ್ಕೊಂಬನ್ನಿ. ಈಗ ಒಟ್ಟಾಗಿ ಹೋದ್ರೆ ಮುಂದೆ ಸಿಎಂ ಕುರ್ಚಿನ ಕೊಟ್ಟು ಹೋಗ್ಬೇಕಾಗತ್ತೆ ಅಂತ ಇರಬೇಕು. ಯಾರೇ ಹೇಳಿದ್ರು ಏನೇ ಮಾಡಿದ್ರು ಅವ್ರು ಮಾತ್ರ ಇವ್ರ ಜೊತೆ ಒಟ್ಟಿಗೆ ಹೋಗಕ್ ರೆಡಿ ಇಲ್ಲ. ಅದಕ್ಕೆ ಹೈಕಮಾಂಡ್ಗೆ ಈಗ ಹೇಳೋಕ್ ರೆಡಿ ಆಗಿದ್ದಾರಂತೆ ಅಂತ ಮತ್ಯಾವುದೋ ಕುರ್ಚಿ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಈ ಕಡೆ ರಾಜ್ಯ ಸರ್ಕಾರದ ಸಿಎಂ ಕುರ್ಚಿಯ ಖ್ಯಾತೆ ಮುಗಿದು ಈಗ ಮಂತ್ರಿಗಳ ಕುರ್ಚಿಯ ಖ್ಯಾತೆ ಶುರುವಾಗಿರುವಾಗ ನೀವು ಮತ್ಯಾವುದೋ ಮುಂದೆ ಕುರ್ಚಿ ಕೊಡೋ ಕತೆಯನ್ನ ಹೇಳ್ತಿದ್ದೀರಲ್ಲ, ಏನದು ನೀವ್ ಹೇಳ್ತಾ ಇರೋದು? ಯಾವ ಕುರ್ಚಿಯ ಕತೆ? ಹೈಕಮಾಂಡ್ಗೆ ಹೇಳೋಕೆ ರೆಡಿ ಆಗಿರೋದು ಯಾರು? ಏನ್ ಕತೆ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕುರ್ಚಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ ಜೆಡಿಎಸ್ ನೇತೃತ್ವದ ಬಿಡದಿ ಪಾದಯಾತ್ರೆಯ 2ನೇ ದಿನ ಮುಗಿತಾ ಬಂದ್ರು ಮೈತ್ರಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತ್ರ ಅತ್ತ ತಲೆಯನ್ನೇ ಹಾಕದಿರುವುದು, ಇದಕ್ಕೂ ಮೊದಲು ಸಮನ್ವಯ ಸಮಿತಿಗೂ ಹೋಗದಿರುವುದರ ಸುತ್ತ ಗುಸುಗುಸು ಜೋರಾಗಿದೆ. ಹೀಗೆ ಗುಸುಗುಸು ಜೋರಾಗಿರುವಾಗಲೇ ಅತ್ತ ವಿಜಯೇಂದ್ರ ಸಚಿವ ಮಧು ಬಂಗಾರಪ್ಪ ಜೊತೆ ಮಾತನಾಡಿದ ವಿಡಿಯೋದಲ್ಲಿ ಈ ಬಿಡದಿ ಹೋರಾಟದಿಂದ ಏನೋ ಇಂಪ್ಯಾಕ್ಟ್ ಇಲ್ಲ ಅಂತ ಗುಸುಗುಸು ಮಾತಾಡಿದ ವಿಡಿಯೋ ಬೇರೆ ವೈರಲ್ ಆಗಿದೆ. ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಈ ಗುಸುಗುಸು ಕಿವಿಗೆ ಬಿದ್ದ ಕೂಡಲೇ ನಮ್ ಗೋವಿಂದಣ್ಣ ಮಲ್ಲೇಶ್ವರಂನ ಜಗನ್ನಾಥ ಭವನದ ಮೂಲಗಳ ಸುತ್ತ ಓಡಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ ಇದಕ್ಕೆಲ್ಲ ಕಾರಣ ಕುರ್ಚಿ ಕತೆ ಅನ್ನೋದು. ಅದ್ಯಾವ ಕುರ್ಚಿ ಕತೆ ಅಂತ ಜಗನ್ನಾಥ ಭವನದ ಮೂಲಗಳಿಂದ ಕೇಳಿದಾಗ ಗೊತ್ತಾಗಿದ್ದೇನಪ್ಪ ಅಂದ್ರೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಮಧ್ಯೆ 2028ರ ಸಿಎಂ ಕುರ್ಚಿ ಫೈಟ್ ಶೀತಲ ಸಮರದಂತೆ ಆರಂಭವಾಗಿದೆಯಂತೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಇನ್ನು ಕೂಸೆ ಹುಟ್ಟಿಲ್ಲ ಆಗ್ಲೇ ಕುಲಾವಿ ಹೊಲ್ಸೋಕೆ ರೆಡಿ ಆದ್ರ. ಈ ಕಡೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನ ಈಗ ಡಿಕೆ ಶಿವಕುಮಾರ್ ವಹಿಸಿದ್ದಾರೆ. ಅವ್ರಿಗೆ ಇನ್ನೂ 2 ವರ್ಷ ಅವಕಾಶ ಇದೆ. ಅದಾದ ಮೇಲೆ ಇವರು ಚುನಾವಣೆ ಸೆಣಸಿ ಬಹುಮತ ಬಂದು ಗೆದ್ದ ಮೇಲಲ್ವಾ ಸಿಎಂ ಕುರ್ಚಿ ಕತೆ ಅಂತ ಕೇಳಿದ್ರೆ ಇದಕ್ಕೆ ಅವರ ಬಳಿ ರೆಡಿಮೇಡ್ ಉತ್ತರ ರೆಡಿ ಇದೆ. ಅಧಿಕಾರಕ್ಕೆ ಬರೋದು ಬಿಡೋದು ಮುಂದಿನ ಮಾತು. ಆದ್ರೆ ಮುಂದೆ ಅಧಿಕಾರಕ್ಕೆ ಬರಬೇಕು, ಸಿಎಂ ಆಗಬೇಕು ಅಂದ್ರೆ ಇಬ್ಬರಿಗೂ ಹಳೆ ಮೈಸೂರು ಬೇಕು. ಈ ಹಳೆ ಮೈಸೂರಲ್ಲೇ ಪಾರಮ್ಯ ಮೆರೆಯಬೇಕು ಅಂದ್ರೆ ಪರಸ್ಪರ ಪೈಪೋಟಿ ನಡೆಸಲೇಬೇಕು. ಹಿಂಗಾಗಿ ಈ ಶೀತಲ ಸಮರ ಒಳಗೊಳಗೆ ಜೋರಾಗಿದೆಯಂತೆ. ಹಂಗಂತ ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಈ ಹಿಂದೆಯೇ ವಿಜೇಂದ್ರ ಮಂಡ್ಯ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಸಂಸದ, ಕೇಂದ್ರ ಸಚಿವ ಹಾಗೂ ಬಿಜೆಪಿಯ ಮೈತ್ರಿ ಪಕ್ಷದ ಮಿತ್ರರಿಗೆ ಹೇಳದೆ ಹೋದದ್ದು ಕುಮಾರಸ್ವಾಮಿಯವರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿತ್ತು ಅನ್ನೋದು ಜೆಪಿ ಭವನದ ಮೂಲಗಳ ಖಚಿತ ಮಾಹಿತಿ. ಹೀಗೆ ಉಭಯ ಪಕ್ಷಗಳ ರಾಜ್ಯಾಧ್ಯಕ್ಷರುಗಳ ಮಧ್ಯೆ ಬಿರುಕು ಬಿಟ್ಟಿದ್ದ ಸಂಬಂಧ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ, ಅದರಲ್ಲೂ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿ ಕ್ರಾಸ್ ವೋಟಿಂಗೂ ಆದ್ಮೇಲೆ ಆ ಬಿರುಕೆ ಕಂದಕವಾಗಿದೆಯಂತೆ. ಅದಕ್ಕೆ ಜೆಡಿಎಸ್ಗೆ ಹೇಳದೆ ಕೇಳದೆ ಬಿಜೆಪಿ ಪಾದಯಾತ್ರೆ ಅನೌನ್ಸ್ ಮಾಡಿದ್ದು ಆಗಿತ್ತು. ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ಡೇಟ್ ಅನೌನ್ಸ್ ಮಾಡಿದ್ದು ನಡೆದಿತ್ತು. ಅದಾದ ಮೇಲೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿಗೂ ಹೋಗದೆ ದೂರ ಉಳಿದ ವಿಜಯೇಂದ್ರ ಜೆಡಿಎಸ್ನಿಂದ ದೂರ ದೂರ ಎಂಬ ಸಂದೇಶವನ್ನ ಪರೋಕ್ಷವಾಗಿಯೇ ರವಾನಿಸಿದ್ರು. ಈಗ ಅದರ ಮುಂದುವರೆದ ಭಾಗ ಅನ್ನೋ ಹಂಗೆ ಬಿಡದಿ ಪಾದಯಾತ್ರೆಯಿಂದಲೂ ದೂರ ಉಳಿದಿದ್ದಾರೆ ವಿಜಯೇಂದ್ರ. ಹಂಗಾದ್ರೆ ಹೈಕಮಾಂಡ್ ಸುಮ್ಮನಿರುತ್ತಾ ಅಂದ್ರೆ ಅದಕ್ಕೂ ಜಗನ್ನಾಥ ಭವನದ ಮೂಲಗಳ ಬಳಿ ಉತ್ತರವಿದೆ. ಅದೇನಪ್ಪ
ಏನಪ್ಪಾ ಅಂದ್ರೆ ಸದ್ಯಕ್ಕಂತೂ ಬಿಜೆಪಿ ಹೈಕಮಾಂಡ್ ಸಂಸತ್ತಿನ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋ ಕಸರತ್ತಿನಲ್ಲಿ ಬ್ಯುಸಿ ಇದೆ. ಅದೆಲ್ಲ ಮುಗಿದ ಮೇಲೆ ಕೇಳಿದ್ರೆ ಬಿಜೆಪಿಯನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಬೇಕು, ಬಿಜೆಪಿ 113ರ ಮ್ಯಾಜಿಕ್ ನಂಬರ್ ಮುರಿಬೇಕು ಅಂದ್ರೆ ಹಳೆ ಮೈಸೂರಿನಲ್ಲಿ ಬಿಜೆಪಿಯನ್ನ ಪ್ರತ್ಯೇಕವಾಗಿ ಬಲಪಡಿಸಬೇಕು ಅನ್ನೋ ಮಾತು ಸಮರ್ಥನೆ ಕೊಟ್ಟು ವರಿಷ್ಠರನ್ನು ಕನ್ವಿನ್ಸ್ ಮಾಡೋಕೆ ರೆಡಿ ಆಗಿರೋದು ಇತ್ತ ಶಿವಾನಂದ ಸರ್ಕಲ್ನ ಅಪಾರ್ಟ್ಮೆಂಟಿನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಇದ್ರೆ ಪ್ರತಿಷ್ಠೆ ಪಣಕ್ಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಪಣಕ್ಕೆ ಕೊಟ್ಟು ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಮೂಡೋದು ಸಹಜ. ಸಮನ್ವಯ ಸಮಿತಿ ಸಭೆಗೆ ಹೋಗಲಿಲ್ಲ, ಬಿಡದಿ ಪಾದಯಾತ್ರೆಗೂ ಕೂಡ ಬರಲಿಲ್ಲ. ಹಳೆ ಮೈಸೂರೇ ಇವರ ಏಕೈಕ ಗುರಿ ಆಯಿತು. ಅದಕ್ಕಾಗಿ ಪ್ರತಿಷ್ಠೆಯನ್ನೇ ಪಣಕ್ಕೆ ಕೊಟ್ಟಿದ್ರಲ್ಲ ವಿಜೇಂದ್ರ ಅವರು. ಅದಕ್ಕಾಗಿ ಈ ರೀತಿಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆಯಾ? ಆದರೆ ಇನ್ನೊಂದು ವಿಚಾರ ಏನಂತಂದರೆ, ರಾಜ್ಯ ಬಿಜೆಪಿ ನಾಯಕರು ಇದನ್ನು ಒಪ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಿ ಯಾರ್ಯಾರು ಹೋಗ್ತಿದ್ದಾರೆ ಅಲ್ಲಿ ಪಾದಯಾತ್ರೆಯಲ್ಲಿ ಏನು ಎತ್ತ ಅಂತ ಹೇಳಿ. ಒಬ್ಬರು ಒಪ್ಪಲಿಲ್ಲ ಅಂತಂದರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೋಬೋದಿತ್ತು. ಆದರೆ ಬೇರೆ ನಾಯಕರು ಒಪ್ಕೊಂಡಿದ್ದಾರೆ, ಭಾಗಿ ಆಗ್ತಾ ಇದ್ದಾರೆ. ಸೊ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ, ಈಗಲೇ ಹೀಗೆ ಆವಾಗ ಹೆಂಗೆ ಅಂತ. ಚುನಾವಣೆಯ ವೇಳೆ ವಿಜೇಂದ್ರ ಏನು ಮಾಡ್ತಾರೆ ಗೋವಿಂದನೇ ಬಲ್ಲ. ಮುಂದೇನಾಗುತ್ತೆ ಅನ್ನೋಂತಹ ಪ್ರಶ್ನೆ ಇದೆ. ಹಾಗಿದ್ರೆ ಈ ವಿಚಾರವಾಗಿ ಗೋವಿಂದಣ್ಣವ್ರ ಹತ್ರ ಇನ್ನೂ ಏನೇನು ವಿಚಾರಗಳು ಇರ್ಬೋದು ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, ನನಗನ್ಸುತ್ತೆ ಈ ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಇವರಿಬ್ಬರು ರಾಜ್ಯಾಧ್ಯಕ್ಷರೇ, ಈ ಕಡೆ ಕುಮಾರಸ್ವಾಮಿ ಅವರು, ಆ ಕಡೆ ವಿಜೇಂದ್ರ ಅವರು, ಇಬ್ಬರು ರಾಜ್ಯಾಧ್ಯಕ್ಷರೇ ಆಗಿರುವಾಗ ಇವರಿಬ್ಬರ ಗಲಾಟೆಯ ಮಧ್ಯೆ NDA ಮೈತ್ರಿ ಬಡವಾಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಇಬ್ಬರು ಪ್ರತಿಷ್ಠೆಯಾಗಿ ತಗೋತಾ ಇದ್ದಾರೆ. ಇಲ್ಲಿ ಬೋನ್ ಆಫ್ ಕಂಟೆನ್ಷನ್ ಏನು? ಮಂಡ್ಯ ಯಾಕೆ ಇವರಿಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ? JDSನವರಿಗೆ ಮಂಡ್ಯ ಯಾಕೆ ಇಂಪಾರ್ಟೆಂಟು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಓಪನ್ ಸೀಕ್ರೆಟ್ ಅದು. ವಿಜೇಂದ್ರ ಅವರಿಗೆ ಮಂಡ್ಯ ಹೆಂಗೆ ಇಂಪಾರ್ಟೆಂಟ್ ಆಗ್ತಾ ಇದೆ? ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ BS ಯಡಿಯೂರಪ್ಪ, ಬೂಕನಕೆರೆ ಯಡಿಯೂರಪ್ಪ, BY ವಿಜೇಂದ್ರ, ಬೂಕನಕೆರೆ ವಿಜೇಂದ್ರ. ಬೂಕನಕೆರೆ ಇರೋದು ಮಂಡ್ಯದಲ್ಲಿ. ಸೊ ಮಂಡ್ಯದ ಮೇಲಿನ ಹಿಡಿತಕ್ಕಾಗಿ ಇಷ್ಟೆಲ್ಲ ಪ್ರಯತ್ನಗಳು. ಬೂಕನಕೆರೆಯ ಬೇರ್ನಿಂದ ಚಿಗುರೋಣ ಅನ್ನುವಂತಹ ಪ್ರಯತ್ನ ವಿಜೇಂದ್ರ ಅವರದ್ದು. ಹೀಗಾಗಿ ಈ ರೀತಿ ಎಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಪಾಟೀಲ್ರೆ, BS ಯಡಿಯೂರಪ್ಪ, ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ, BY ವಿಜಯೇಂದ್ರ, ಬೂಕನಕೆರೆ ಯಡಿಯೂರಪ್ಪ ವಿಜಯೇಂದ್ರ. ಅಂದರೆ ಬೂಕನಕೆರೆ ಅನ್ನೋದು ಅವರ ಹೆಸರಿನ ಜೊತೆ ಅವರ ಮೂಲ ಊರು ಅನ್ನುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಭಾಳ ಪ್ರಯತ್ನ ಮಾಡಿದರು ಪಾಟೀಲ್ರೆ, ಅಲ್ಲಿ ಸಂಘಟನೆ ಎಲ್ಲ ಮಾಡಿ. ಬಟ್ ಅವ್ರ ಕಾಲದಲ್ಲಿ ಆಗಿಲ್ಲ. ಆದರೆ ವಿಜಯೇಂದ್ರ ಯಾಕೆ ಗೊತ್ತಾ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದು? ನೋಡಿ, ಇವತ್ತು ನೆನ್ನೆದಲ್ಲ ಈ ಪ್ರಯತ್ನ. ನೀವು ನೆನ್ಪು ಮಾಡ್ಕೊಳ್ಳಿ, 2019ರಲ್ಲಿ ಯಡಿಯೂರಪ್ಪನವರು ಅಂದರೆ ಒಂದು ಆಪರೇಷನ್ ಕಮಲದ ಭಾಗವಾಗಿ ಸರ್ಕಾರ ತಂದು ಮುಖ್ಯಮಂತ್ರಿ ಆದ್ರಲ್ಲ, ಆಗ KR ಪೇಟೆ ಬೈ ಎಲೆಕ್ಷನಲ್ಲಿ ಇದೇ ವಿಜಯೇಂದ್ರ ಅಲ್ಲಿ ಹೋಗಿ ಚುನಾವಣೆ ಉಸ್ತುವಾರಿ ತಗೊಂಡು ಗೆಲ್ಲಿಸ್ಕೊಂಬಂದ್ರಲ್ಲ, ನೆನಪಿದೆಯಾ ಪಾಟೀಲ್ರೆ? ಅವತ್ತಿನಿಂದನೇ ಅವರು ಅಲ್ಲಿ ಬೇರೂರಬೇಕು ಅಂಥೇಳಿ ಪ್ರಯತ್ನ. ಅಂದರೆ ಮಂಡ್ಯನ ಸೆಂಟ್ರ್ ಮಾಡಿಕೊಂಡು ಹಳೆ ಮೈಸೂರಿನ ವ್ಯಾಪ್ತಿಯಲ್ಲಿ ತನ್ನ ಕಬಂಧ ಬಾಹುಗಳನ್ನ ಚಾಚಬೇಕು ಅನ್ನೋಂಥ ಪ್ರಯತ್ನ ಅವತ್ತಿಂದ ಮಾಡ್ತಾ ಇದ್ರು ಅಂತೇಳಿ. ಅವತ್ತಿನ ಕಾಲದಲ್ಲೇ ಬೈ ಎಲೆಕ್ಷನ್ ಕವರ್ ಮಾಡಿದ್ರು ನಮ್ಮ ಗೋವಿಂದಣ್ಣ ಅಲ್ಲಿ ಹೋಗ್ಬಿಟ್ಟು. ಆ ಬೈ ಎಲೆಕ್ಷನ್ ಕಂಪ್ಲೀಟ್ ಎಲ್ಲ ಓಡಾಡಿ ಮಾಡಿ ಬಂದಿದ್ರಲ್ಲ ಅವರು. ಸೊ ಹಂಗಾಗಿ ಅವ್ರಿಗೆ ಚೆನ್ನಾಗಿ ಕಣ್ಣಿಗೆ ಕಡ್ದಂಗಿದೆ, ಓ ಅವತ್ತಿಂದ ಇವ್ರ ಪ್ರಯತ್ನ ನಡೀತಾ ಇದೆ ಅಂತೇಳಿ. ಅದು ಇವತ್ತು ಮುಂದುವರೆದಿದೆ ಪಾಟೀಲ್ರೆ. ಹಾಗೂ ಮುಂದುವರೆದಿರೋದು ಇತ್ತೀಚೆಗೆ ಒಂದು ಪ್ರಯತ್ನ ನಡೆದಿತ್ತು. ನಿಮಗೆ ನೆನಪಿರ್ಬೋದು, ಈಗ ಯಡಿಯೂರಪ್ಪನವ್ರದ್ದು 50ನೇ ವರ್ಷ ರಾಜಕಾರಣದಲ್ಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು, ಅಭಿಮಾನೋತ್ಸವ. ಅದಕ್ಕೂ ಹಿಂದೆ ಇದೇ ವಿಜೇಂದ್ರ ಅವರು ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ನಡೆದಿತ್ತು ಮಂಡ್ಯನ. ಆಗ ಅದನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವರು. ಬಟ್ ಬೇರೆ ಬೇರೆ ಕಾರಣಗಳಿಗಾಗಿ ಅದು ವ್ಯತ್ಯಾಸ ಆಯಿತು ಬಿಡಿ. ಬಟ್ ಇಷ್ಟೆಲ್ಲ ಗುಸುಗುಸು ನಮ್ಮ ಗೋವಿಂದಣ್ಣರು ತಂದು ಕೊಟ್ರಲ್ಲ, ಅವ್ರ ಕಣ್ಣಿಗೆ ಒಂದು ಗುಸುಗುಸು ಬಿತ್ತು ಈ ಮಧು ಬಂಗಾರಪ್ಪ ಹಾಗೂ ವಿಜೇಂದ್ರ ಅವ್ರದ್ದು. ಅವಾಗ ಅವ್ರು ಅಲ್ಲೇ ಎದುರುಗಡೆನೇ ಇದ್ರು, ಅವರಿಬ್ರು ಮಾತಾಡ್ತಿದ್ರಲ್ಲ. ನಮ್ಮ ಗೋವಿಂದಣ್ಣರು ಅಲ್ಲೇ ಎದುರುಗಡೆ ನಿಂತ್ಕೊಂಡಿದ್ರು. ನನಗೆ ಈ ವಿಡಿಯೋ ಕಳಿಸಿದ್ರು. ನಾನು ಕೇಳಿದೆ, ಏನು ಗೋವಿಂದಣ್ಣರ ಇದು ಅಂತೇಳಿ. ಅವ್ರು ಏನಂದ್ರು ಗೊತ್ತಾ? ನೋಡಿ, ಮಧು ಬಂಗಾರಪ್ಪ ಅವರು ಸಿನಿಮಾಗಳಲ್ಲೂ ನಟನೆ ಮಾಡಿದ್ದಾರೆ. ಗೋಕರ್ಣ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದರಲ್ಲೊಂದು ವಿಲನ್ ರೋಲ್ ಮಾಡಿದ್ದಾರೆ. ಅದಕ್ಕೂ ಹಿಂದೆ ಆದಿತ್ಯ ಅಂತಲೇ ಒಂದು ಸಿನಿಮಾದಲ್ಲಿ ಮಾಡಿದರು 92-93ರಲ್ಲಿ. ಸೊ ಹೀಗೆಲ್ಲ ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅದರಲ್ಲಿ ಅತ್ಯುತ್ತಮ ಅಭಿನಯ ಈ ವಿಡಿಯೋದಲ್ಲಿ ಅಂದ್ರೆ ಅವರು. ಅಂದರೆ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅವರು. ಅಂದರೆ ಅತ್ಯುತ್ತಮ ನಟ ಪ್ರಶಸ್ತಿ ಕೊಡುವಷ್ಟು ಚೆನ್ನಾಗಿದೆ ಅಂತೇಳಿ ಗೋವಿಂದಣ್ಣರು ಹೇಳಿದ್ರಪ್ಪ. ಅವ್ರು ಯಾಕೆ? ಆಮೇಲೆ ನನಗನ್ಸುತ್ತೆ ಈ ವಿಡಿಯೋದಲ್ಲಿ ಅವರು ಮಾತಾಡ್ತಾ ಇದ್ದದ್ದು ಓಪನ್ ಆಗಿ, ಅಲ್ಲೆಲ್ಲ ಮೈಕ್ ಇದೆ. ಇದು ಒಂದೊಂದ್ ಕಡೆ ಜನರಿಗೆ ಯಾವ ರೀತಿ ಅನುಮಾನ ಬರುತ್ತೆ ಅಂತಂದ್ರೆ ಇದು ಸ್ಟೇಜ್ ಪ್ಲಾನೆಡ್ ಸ್ಕ್ರಿಪ್ಟ್ ಅನ್ನುವಂತಹ ಅನುಮಾನ ಕೂಡ ಬರುತ್ತೆ. ಹೌದು.
ಆಮೇಲೆ ಈ ವಿಚಾರದಲ್ಲಿ ಬಹುಶಃ ನನಗನ್ಸಮಟ್ಟಿಗೆ ಇವರು ಗುಸುಗುಸು ಗೋವಿಂದಣ್ಣಗಿಂತ ಫಾಸ್ಟ್ ಆದ್ರು ಅಂತ ಅನಿಸ್ಲಿಲ್ವಾ ನಿಮಗೆ? ಅಲ್ಲ, ಅನಿಸಿದ್ದಕ್ಕೆ ಗೋವಿಂದಣ್ಣರು ಕೂಡಲೇ ವಿಡಿಯೋ ಕಳಿಸಿ ಏನಾದರೂ ಗೊತ್ತಾ, ಒಂದು ಏನಾದರೂ ಈ ವಿಡಿಯೋದು ಹೀರೋ, ಈಗ ಇಲ್ಲಿವರೆಗೂ ಪಾಪ ಅವ್ರು ಹೀರೋ ರೋಲ್ ಮಾಡಿಲ್ಲ ಮಧು ಬಂಗಾರಪ್ಪ ಅವರು ಈ ವಿಡಿಯೋದಲ್ಲಿ ಹೀರೋ ಅಂತ ಅವರು. ಓಹೋ, ಇವ್ರದ್ದು ಪೋಷಕ ಪಾತ್ರ ಯಾಕೆ ಅಂತ ಕೇಳಿ ಹೇಳ್ತೀನಿ. ಈಗ ಕೆಲವರಿಗೆ ಅಭಿನಯ ಚೆನ್ನಾಗಿ ಬರುತ್ತೆ, ಯಾಕಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇರುತ್ತೆ. ಅವ್ರ ಬ್ರದರ್ ಕೂಡ ಸಿನಿಮಾ ಹೀರೋ ಆಗಿದ್ದವರು. ಹೃದಯ ಸಮುದ್ರ ಕಲಕ್ಕೆ ಹಾಡು ಗೊತ್ತಲ್ಲ ಪಾಟೀಲ್ ನಿಮಗೆ? ಅಲ್ಲ, ಇನ್ನೊಂದು ವಿಚಾರ ಗೊತ್ತಾಯ್ತು ನನಗೆ. ಹಾಂ, ಈಗ ಅವರು ಮಧು ಬಂಗಾರಪ್ಪ ಅವರು ದೇವಿ ಅನ್ನೋ ಸಿನಿಮಾದಲ್ಲೂ ನಾಯಕ ನಟನಾಗಿ ಆಕ್ಟ್ ಮಾಡಿದಾರಂತೆ. ಬಟ್ ಅದೆಲ್ಲವನ್ನು ಗೋವಿಂದಣ್ಣನ ಹಿಂದೆ ಮುಂದೆ ಓಡಾಡುವಂತವ್ರು ಹೇಳಿದ್ದೀನಿ ಈಗ ನಾನು. ಅದೆಲ್ಲವನ್ನು ಮೀರಿಸುವಂತ ಅಭಿನಯ ಇದರಲ್ಲಿ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಣ್ಣೆದುರುಗಡೆ ನಿಂತ್ಕೊಂಡು ನೋಡಿದ್ರಂತೆ ಗೋವಿಂದಣ್ಣ. ಆದ್ರೆ ಇದ್ರ ಪ್ರೊಡ್ಯೂಸರ್ ಅವರಲ್ಲ, ಅವ್ರ ಪ್ರೊಡ್ಯೂಸರ್ ಮಧು ಬಂಗಾರಪ್ಪ ಒಳ್ಳೆ ಪ್ರೊಡ್ಯೂಸರ್, ಸಿನಿಮಾ ಪ್ರೊಡ್ಯೂಸರ್. ಇದ್ರ ಪ್ರೊಡ್ಯೂಸರ್ ಅವರಲ್ವಂತೆ. ಈ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತ ಇರ್ತಾರಲ್ಲ, ನಿಮ್ಗೆ ಗೊತ್ತಲ್ಲ ಪಾಟೀಲ್ರೆ, ಈ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅವರಲ್ಲ ಅಂತ ಹೇಳಿದ್ರು. ಹಂಗಾದ್ರೆ ಯಾರು ಅಂತ ಕೇಳಿದೆ. ಇಲ್ಲ ಪಾಟೀಲ್ರ ಅದನ್ನು ಮತ್ತೆ ಕೆದಕ್ ಬಿಡ್ತಾರೆ, ಅದನ್ನ ಕೇಳಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರು. ಹಂಗಾಗಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಬೇರೆಯವರು. ಓಕೆ, ಈಗ ನನಗನ್ಸೋದು ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಪಾದಯಾತ್ರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಹೌದು. ವಿಜೇಂದ್ರ ಅವರು ಗ್ಯಾಪ್ ಮೇಂಟೈನ್ ಮಾಡ್ತಿದ್ದಾರೆ. ಹೌದು. ಇದು ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಫುಲ್ ಫ್ಲೆಜ್ ಆಗಿ ಅದರಲ್ಲಿ ಎಮರ್ಜ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರೆ, ಮತ್ತು ಈ JDS ನ ಹಿರಿಯ ನಾಯಕರು ಕೂಡ ನಿಖಿಲ್ಗೆ ಎಲ್ಲಾ ಜವಾಬ್ದಾರಿಯನ್ನು ಕೊಡ್ತಾ ಇರೋದು ನೋಡ್ತಾ ಇದ್ರೆ, ಇದು ಯುವ ರಾಜಕಾರಣಕ್ಕೆ ಪ್ರಾಶಸ್ತ್ಯ ಕೊಡುವಂತಹ ಕೆಲಸವೂ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಅಂದ್ರೆ ನೀವು ನೆನಪಿರ್ಬೋದು ಪಾಟೀಲ್ರೆ, ಈಗ ಬಹಳ ಹಿಂದೆ ಅಲ್ಲ, ಈಗ 2 ವರ್ಷದ ಹಿಂದೆ ಮೂಡ ವಿರುದ್ಧ ಒಂದು ಪಾದಯಾತ್ರೆ ಮಾಡಿದ್ರಲ್ಲ, ಅವಾಗ ಅದು ನೋಡಿ ಹೆಂಗೆ ವ್ಯತ್ಯಾಸ ಇದೆ ಅಂದರೆ, ಅವಾಗ ವಿಜೇಂದ್ರ ಅವರೇ ಇನಿಷಿಯೇಟಿವ್ ತಗೊಂಡಿದ್ರು, ಅದನ್ನು ಅವ್ರ ನೇತೃತ್ವದಲ್ಲೇ ಶುರು ಆಯಿತು. ಆಗ ಇದೇ ರೀತಿ ಆಕ್ಷೇಪ ಆ ಕಡೆ JDS ಇಂದ ಬಂದಿತ್ತಂತೆ. ಈಗ ನೆನ್ಪು ಮಾಡ್ಕೊತಾ ಇದ್ದಾರೆ ಯಾರು, ವಿಜೇಂದ್ರ ಅವ್ರ ಹಿಂದೆ ಮುಂದೆ ಇರೋರೆಲ್ಲ. ಇದನ್ನ ಓಪನ್ ಸ್ಟೇಟ್ಮೆಂಟ್ ಇದು ಗುಸುಗುಸು ಅಲ್ಲ. ನಮ್ಮ ಗೋವಿಂದಣ್ಣರು ಹೇಳಿದಲ್ಲ, ಇದು ಅಧಿಕೃತ ಹೇಳಿಕೆ. ಯಾರು ಕೊಟ್ಟಿರೋದು? ಪ್ರೀತಮ್ ಗೌಡ್ರು ಕೊಟ್ಟಿದ್ದಾರೆ. ಏನಂದಿದ್ದಾರೆ ಗೊತ್ತಾ, ಅವತ್ತು ಮೂಡ ಪಾದಯಾತ್ರೆ ನಮ್ಮ ವಿಜೇಂದ್ರ ಅವ್ರು ಮಾಡಿದಾಗ ಇವರೆಲ್ಲ ಅದೇ ರೀತಿ ಪ್ರೋತ್ಸಾಹ ಕೊಟ್ಟಿದ್ರಾ, ಕೋಆಪರೇಟ್ ಮಾಡಿದ್ರಾ? ಸೊ ಹಾಗೆ ಇವತ್ತು ಆಗಿರ್ಬೋದು ಅನ್ನೋ ರೀತಿಯ ಉತ್ತರ ಬರುತ್ತೆ ಅಂದರೆ ನೀವಲ್ಲಿ ಯೋಚನೆ ಮಾಡಿ. ಅಂದರೆ ಯುವರಾಜರ ನಾಯಕತ್ವ ಕೇವಲ ನೋಡಿ, ಬೇರಿನಿಂದ ಚಿಗುರು ಅಂದರೆ ಬೇರೆ ಯಾವುದಿಲ್ಲಿ ಚಿಗುರು ಯಾವುದು? ನೀವು ನೋಡಿ, ಈ ಹೋರಾಟಗಳ ಮೂಲಕ ಮುಖ್ಯಮಂತ್ರಿಯ ಹುದ್ದೆ, ಆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಎಮರ್ಜ್ ಆಗ್ಬೇಕಲ್ಲ ಪಾಟೀಲ್ರೆ, ಅಂಥದ್ದೊಂದು ಪ್ರಯತ್ನ ಇರುತ್ತಲ್ಲ, ಅದರ ಭಾಗವಾಗಿ ಆ ನಾಯಕತ್ವದ ಹೋರಾಟವು ಇದ್ರ ಹಿಂದೆ ಇದೆ ಅನ್ನೋದು ನಮ್ಮ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಸೊ ಸದ್ಯಕ್ಕೆ ಇಷ್ಟೆಲ್ಲ ರಾಜಕೀಯದಲ್ಲಿ ಚರ್ಚೆಗಳು ಆಗ್ತಾ ಇದೆ. ಪೊಲಿಟಿಕ್ಸ್ ಅಂದಿದ್ರೆ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ. ಮತ್ತೆ ಏನಾದರೂ ಆದರೆ ಇದೇ ಒಳನೋಟದಲ್ಲಿ ಗೋವಿಂದಣ್ಣನ ಮೂಲಕ ಎಲ್ಲ ವಿಚಾರಗಳನ್ನ ತಿಳಿಸ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.